ಮೊನ್ನೆ ಕೇಸ್ ಆಗ್ಯದ ಕೇಳಿರಿಲ್ಲ ನಮ್ಮ ಕರ್ನಾಟಕದಾಗ. ಒಬ್ಬಾಕಿ ನಾ ಗಂಡೇ ವಾಲ್ಯ ಯಾವತ್ತು ಕೊಡೋದು ಕೇಸ್ ಮಾಡೋದು, ಡೈವರ್ಸ್ ಬೇಕಂತ. ಯಾವಾಗಿಂದ ಡೈವರ್ಸ್ಗೆಂದ ಕೇಸ್ ಮಾಡ್ಯಾಳ, ಕೋರ್ಟ್ಗೆಂದ ಹೋಗ್ಯದ. ಪಾಪ ಅವ ಜಡ್ಜ್ ಅಂದ ಹಿಂಗೆ 5-6 ತಿಂಗಳಿಂದ ಇದೆಲ್ಲ ನಡೆದ್ರಾಗ ಜಡ್ಜ್ ಒಂದು ದಿವಸ ಅಂದ ಇಬ್ಬರಿಗೆ ಕರೆಸದ. ಯಾವಾಗಿಂದ ಇಬ್ಬರಿಗೆಂದ ಕರೆಸದ, ಯಾಕಪ್ಪ ಯಾಕೆ ಒಲ್ಲೆ ಅಂತಾಳ. ನನಗೇನು ಗೊತ್ತಿರಿ ಸರ್ ಅಂದ ಪಾಪ ಗಂಡ. ಮನೆ ಏನ್ರ ಹೊಡಿತಿದ್ದೇನು, ಇವತ್ತಿನ ತನ ಒಂದು ಈಟು ಕೈ ಹಚ್ಚಿಲ್ರಿ, ನಾ ಆಕಿನ ದೇವ್ರ ತಿಳಿ ಪೂಜೆ ಮಾಡ್ತೀನಿ ತಿನ್ನ ಪಾಪದ ಗಂಡ. ಮತ್ತು ಆಕಿ ಕೇಳಿದ್ದು ಕುಡಿಸ್ತೇನಿಲ್ಲ, ಆಕಿ ಏನು ಅಂದಾಳದು ಕುಡಿಸೀನಿ. ಮತ್ತು ಯಾಕೆ ಒಲ್ಲೆ ಅಂತಾಳ, ನನಗೇನು ಗೊತ್ತರಿ, ಆಕಿ ಇಲ್ಲೇ ಹೇಳಲ್ಲ, ಆಕಿಗೆ ಕೇಳ್ರಿ. ಯಾಕವ ನಿನ್ನ ಗಂಡ ಹೊಡಿತಾನೇನು. ಇಲ್ರಿ ಸಾಹೇಬ್ರ, ನನ್ನ ಗಂಡ ದೇವ್ರಂತ ಮನುಷ್ಯ, ನನಗೆ ಒಟ್ಟ ಹೊಡ್ಯಲ್ಲ. ಮನೆ ಕೇಳಿದ್ದೆಲ್ಲ ಕುಡಿಸ್ತಾನೆ, ಮನಾರ್ ಬಂಗಾರ ಕುಡಿಸ್ಯಾನ, ಸೀರೆ ಕುಡಿಸ್ಯಾನ, ಎಲ್ಲ ಕುಡಿಸ್ಯಾನ. ಮತ್ತು ಯಾಕೆ ಒಲ್ಲಕತ್ತಿದಿ, ಒಟ್ಟು ನನಗೆ ಒಲ್ಲ ಗಂಡ ಒಲ್ಲೆ ಅಲ್ಲ. ನೋಡು ಬಾಯಿ, ನೀ ಏನ್ರ ಕಾರಣ ಹೇಳಿದ್ರೆ ಮಾತ್ರ ಇಲ್ಲ ಅಂದ್ರೆ ಡೈವರ್ಸ್ ಹಾಕೋದು, ಸುಮ್ಮನೆ ಅಂತ ಡೈವರ್ಸ್ ಆಗಂಗಿಲ್ಲ. ಅಂಥದ್ದೊಂದು ಏನರ ಮುಂದೆ ಕಾರಣ ಹೇಳು. ಸಾಹೇಬರಾದ ಬಾಯಿಲಿ ಹೇಳುವುದಲ್ರಿ, ಇಲ್ಲಿ ಎತ್ತುಕೊಂಡು ಟೇಪ್ ರೆಕಾರ್ಡ್ ಒಯ್ದ ಚಿಟ್ಲು ಇಟ್ಟು ಕುಳ್ಳನದು ಒಂದು ಸೌಂಡ್ ಒದರ್ಲಕ್ಕತ್ತು, ಕಿರಿಕಿರಿ ಕಿರಿಕಿರಿ ಕಿರಿ ಒದರ್ಲಕ್ಕತ್ತು. ಅವ ಜಡ್ಜ್ ಅಂದು ಇದ್ರೆ ಮಾತೆಲ್ಲ ಕತ್ತಿಲ್ಲ, ಏನು ಹಚ್ಚಿದವ ಕಿರಿಕಿರಿ ಬಂದ್ ಮಾಡೋದು ಅಂದು ಕೂಡ ನಾಕಿ ಅಂದು. ಸಾಹೇಬ್ರ 2 ಮಿನಿಟ್ ಕೇಳಕ್ಕೆ ನಿಮ್ಗೆ ಇಟ್ಟು ತ್ರಾಸ ಹಾಕದ, ಬೆಳಗನ ನಾ ಹ್ಯಾಂಗೆ ಕೇಳಿದ್ರು ಅದ್ರ ನಿದ್ದೆ ಒದರ್ತಿತ್ತು ಏನ್ರಿ. ಮನ್ಯಾಗ ಒದರ ನಿದ್ದೆ ಓಣ್ಯಾಗ ಕೇಳ್ತಿತ್ತು. ಆಕೆ ಅಂದು ಇವನ್ ನನಗೆಲ್ಲ ಕುಡಿಸ್ತಾನ. ಒಂದು 2 ಮಿನಿಟ್ ನಿಮ್ಮ ಬಾಯಿಲೆ ಕೇಳಕ, ನಿಮ್ಮ ಕಿವಿಲೆ ಕೇಳಕ್ಕಾಗಲ್ಲಾಗದ. ಇದ್ರ ಬೆಳಗನ ನಾ ಹೆಂಗೆ ಕೇಳಿ ಕರ್ 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 ಕಟ್ಗಿ ಕೊರ್ದಂಗೆ. ಒಂದರೆ ಎಮ್ಮೆ ನಿದ್ದೆ ಒದರೋದು ಕೇಳಿರಿ, ಕ್ವಾಣ ಒದರ್ತದನಿಲ್ಲ, ಯಾವನಿಲ್ಲ. ನಮಗೆ ಚೆನ್ನಾಗಿ ಅಂದ್ರೆ ನಿದ್ದೆ ಸದಿಕೆ ಮಾಡಕ್ಕೆ ಅಂತ ಬರಂಗಿಲ್ಲ ಏನ್ರಿ. ಮಕ್ಕಳದು ಈ ಕಡೆ ಮಕ್ಕಳದು ಹೊತ್ತೊಂಡ ಮರಿ ಈ ಕಡೆ ಎದ್ದಿರ್ತೀವಿ ನಾವು. ನಿದ್ದೆ ಮಾಡಿದ್ರಾಗೂ ದೊಡ್ಡ ಬರಲ್ಲ. ನಂದೇ ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ನಾವು ಬೆಂಗಳೂರಿಗೆ ನಡೆದಿದ್ದೆ ಒಮ್ಮೆ, ಗುಲ್ಬರ್ಗದಿಂದ ಬೆಂಗಳೂರಿಗೆ ನಡೆದಿದ್ದೆ. 3 ಮಂದಿ ಸೀಟ್ ಇರ್ತಾವೆ ನೋಡ್ರಿ. 3 ಮಂದಿ ಸೀಟಿಗೆ ಅಂದ ರಿಸರ್ವೇಷನ್ ಆಗಿತ್ತು. ಒಬ್ಬ ಕಿಟಕಿ ಕಡೆ, ಒಬ್ಬ ನಡಬರ್ಕ್ ಕೂತಾನ. ಈ ಕಡೆ ಲಾಸ್ಟಿಗೆ ಕಂಬ ಇರ್ತದೆ ನಾವು ಬಸ್ನಾಗ. ನಮ್ಮ ಕರ್ನಾಟಕ ಬಸ್ ನಾವು ನೋಡಿವ್ರಿ, ನಿಮ್ಮ ಮಹಾರಾಷ್ಟ್ರ ಬಸ್ ಹಂಗೆ ಅವ್ನಿಗೆ ಗೊತ್ತಿಲ್ಲ. ಈ ಕಂಬದ ಕಡೆಯಿಂದ ನನ್ನ ಸೀಟ. ಈಗ ಬಸ್ ಸರಿ 8 ಗಂಟೆಗೆ ಬಿಟ್ಟಾದ, ಇನ್ನು 9 ಆಗಿಲ್ಲ. ನಡಬರ್ಕ್ ಕೂತವ್ ನಿದ್ದೆ ಚಲುವಾಯ್ತು. ಈ ನಡುವಿನ ಸೀಟಿಗೆ ಕೂತವ್ ನಿದ್ದೆ ಚಲುವಾಯ್ತು. ಈ ಬಸ್ನ ನಿದ್ದೆ ಹೆಂಗೆ ಮಾಡ್ತಾರೆ ನೋಡ್ರಿ ಅಲ್ರಿ. ಕೆಲವು ಮಂದಿ ಏನು ಮಾಡ್ತಾರೆ, ಮುಂದಿನ ಸೀಟಿನ ಕೆಳಗೆ ಕಾಲು ಚಾಚಿ ಸೆಟದ ನಿದ್ದೆ ಮಾಡೋರು ಬೇರೆ. ಏನು ಕೆಲವು ಮಂದಿ ಅಂದ್ರೆ ಮುಂದಿನ ಸೀಟಿಗೆ ಹಿಂಗೆ ಕೈ ಕೊಟ್ಟು ನಿದ್ದೆ ಮಾಡೋರು ಬೇರೆ. ಕೆಲವು ಮಂದಿ ಅಂದ ಏನ್ರಿ ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋರು ಬೇರೆ. ಕೆಲವು ಮಂದಿ ಬಾಯಿ ಮುಚ್ಚಿರ್ತಾವ, ಕಣ್ಣು ತೆಗೆದಿರ್ತಾವ, ನಿದ್ದೆ ಮಾಡ್ತಿರ್ತಾರೆ. ಕಣ್ಣು ತೆಗೆದೆ ಅವನು ನೋಡಿದ್ರೆ ಅವನಿಂದ ಎಚ್ಚರಿ ಅದ ಅನ್ಬೇಕು, ಹಂಗೆ ನಿದ್ದೆ ಮಾಡ್ತಿರ್ತಾರ. ಪಾಪ ಇವ ಏನು ಬಾಯಿನೂ ತೆಗೆದಿಲ್ಲ, ಈ ಕಡೆ ಕಾಲನ್ನು ಚಾಚಿ ಸೆಟದ ನಿದ್ದೆ ಮಾಡಕತ್ತಿಲ್ಲ. ಈಗ ನಾ ಹೆಂಗೆ ಕೂತೀನಿ ಹಂಗೆ ಕೂತಾನ. ಅವನಿಗೆ ನಿದ್ದೆ ಚಲುವಾಗ್ಯದ, ಅವ್ನು ತೆಲಿತಾರವ ಹಿಂಗೆ ನಾನು ಡುಬ್ಬದ ಮ್ಯಾಗ. ನಾ ಇದ್ರೆ ಹಿಂಗೆ ಮಾತಾಡೋದು, ಮತ್ತರವ ತಲೆ ಇಡೋದು. ಅದು ತಲೆಯರ ಸಾಣದ, ಇಂಥದ್ದು ಕೊಡ ಇದ್ದಂಗೆ ಇತ್ತದ್ರ ತಲೆ. ಹೇಳ್ತೀನಿ ಹೊತ್ಕೊಂಡಂದ ಹೊಂಟೆ. ಎಷ್ಟು ಸರಿ ಕಡಿಮೆ ಮಾಡಿದ್ರು ಕೂಡ ಒಟ್ಟ ಎಚ್ಚರಿ ಆಗಲಾಗ್ಯಾನ, ತಲೆನೇ ತೆಗಲಾಗ್ಯಾನ. ನಾ ಅಂದೆ ಇದು ಬೆಳಗನ ಇವನು ತಲೆ ಹೊತ್ಕೊಂಡು ಹೋಗಿದ್ರೆ ಬೆಂಗ್ಳೂರಿಗೆ ಹೋಗಿದ್ರೆ ನಾ ಹಿಂಗೆ ಒಪ್ಪರಿ ಅದೇನು ಒಪ್ಪರಿ ನಡ್ಕೊತ ಹೋದ್ರೆ ಏನು ಮಾಡ್ಬೇಕು. ಈಗ ಕೆಲವು ಮಂದಿ ಸಿಟಿಯಾಗಿ ನೋಡ್ರಿ, ನೀವು ಹೆಣ್ಮಕ್ಳು ವೆನಿಟಿ ಬ್ಯಾಗ್ ಹಾಕೊಂಡು ಒಪ್ಪರಿ ನಡೀತಿರ್ತಾರೆ ಮನ್ಯಾಗೂ. ಹಂಗಾಗಿದ್ರೆ ಬೆಳಗನ ತಲೆ ಹೊತ್ಕೊಂಡು ಹೋಗಿ ನಾ ಬೆಳಗನೆ ಒಪ್ಪರಿ ನಡೆದ್ರಿ ಹಂಗೆ. ನಾ ಏನು ಮಾಡಿದೆ, ಸಾಕಾಯ್ತು. ಎಲ್ತನ ರೀ ಚಿತ್ರದುರ್ಗ ತನ ತಲೆ ಹೊತ್ಕೊಂಡು ಹೋಗಿ ನಮ್ದು. ಕಡೆಗೆ ಸಾಕಾಯಿ ಕೊಳ್ಳಾಗಿಂದ ಇದಕ್ಕೇನಂತೀವಿ ನೀವು, ನಿಂಗದಕಾಯಿ ಅಂತೀರಿ, ಚೌಕ ಅಂತೀರ, ಗುಂಡಗಡಿಗೆ ಅಂತೀರಿ. ನಿಂಗದಕಾಯಿ ತೆಗೆದು ಶಿವದಾರ ಕೈಗೆ ಸುತ್ತಿ ಹಿಂಗೆ ತರ್ತಾನೆ ಕೊಟ್ಟು ನೋಡೋದು. ಕೊಟ್ಟು ಕೂಡ ಕಪ್ಪನೆ ಮುಚ್ಕೊಂಡು ಕೂತೆ. ಅದು ಕರ್ರ ತಲೆ ತುರ್ಸ್ಕೋತಿ. ಅದು ಕೆತ್ತ ಆ ಕಡೆ ಏನು ಬಿತ್ತು, ಯಾರು ಹೊಡೆದ್ರು, ಏನು ಬಿತ್ತು. ಆ ಹೊಡೆದವ್ ನಮ್ಮ ಮಗಲೇ ಕೂತೀನಿ ಏನ್ರಿ. ಅದು ಎಲ್ಲ ಕಡೆ ಹುಡುಕ್ಲಕ್ಕತ್ತು. ಹೇಳ್ತೀರಿ ಇಂಥ ಗುಮ್ಮಟಿ ಎದ್ದದು ಏನ್ರಿ. ಈಗ ನಿಮಗೆ ಹ್ಯಾಂಗೆ ನಗು ಬರ್ಲಕತ್ತ, ನನಗೂ ಹಂಗೆ ನಗು ಬರ್ತಿತ್ತು. ಇದು ನಕ್ಕರು ನನಗೆ ಹೊಡಿತದಲ್ಲ ಏನ್ರಿ. ಇದು ನನಗೆ ಹೊಡಿತದಲ್ಲ ಸುಮ್ಮ ಕಣ್ಣು ಮುಚ್ಕೊಂಡು ಕೂತು ಕೂಡಲೇನ ಅದಕ್ಕೆ ಬೆಳಗ್ಗೆ ನಿದ್ದೆ ಬರ್ತಿತ್ತು. ಅದಕ್ಕೂ ಒಮ್ಮೆ ಬರ್ತಿತ್ತು. ಹಿಂಗೆ ಮಾಡವ ಮತ್ತು ಆ ಕಡೆ ನೋಡ ಮತ್ತು ಯಾವ ಹೊಡಿತಾವೋ ಏನು ಮಾಡ್ತಾವೋ. ಬೆಳಗನೆ ಯಾತ್ರ ಅದಕ್ಕೆ ಕೂತು ಆನಂದ ನಿದ್ದೆ ಮಾಡ್ಕೋತ ನಾವಾದೆ. ಹೋಗಿ ಮುಂಜಾನೆ 8 ಗಂಟೆಗೆ ಹೋಗಿ ಬೆಂಗಳೂರಿಗೆ ಕೇಳಿದೆ. ಇನ್ನೇನು ನಾವು ಹೋಗೋ ಕಡೆ ಅಂದ್ರೆ ಒಂದು ಆಟೋಕ್ಕೆ ಅಂದ್ರೆ ಹೋಗ್ಬೇಕತ್ತಿಕೊಂಡು ಹೋಗಿನ ಆಟೋದಾಗ ಕುಂದ್ರಬೇಕನ್ನಕತ್ತಿ. ನನಕ ಮೊದಲು ಅವ ಕೂತಾನ ಏನ್ರಿ. ಅದ್ರ ನೋಡ್ತೆ ಕೂದ್ಲಿಗೆ ಕಡಿ ನಿಂತಾವ. ಇದು
ಮತ್ತೆ ನನಗೆ ನಗು ತಾಳಂಗಿಲ್ಲ, ಬಾ ಬ್ಯಾಡತ್ತೆ ಕೂಡ ಆಟೋನೇ ಬಿಟ್ಟು ಅವನೇ ಹೋಗ್ಲಿ ಮೊದಲ, ನಾ ಆಮೇಲೆ ಮತ್ತೊಂದು ಆಟಕ್ಕೆ ಹೋದ್ರೆ ಹೋಗೇನೆ ತಿಳ್ಕೊಳೋದು ಹಾದೇನ. ನಾವು ನಿದ್ದೆ ಮಾಡೋದ್ರಾಗ ಶಾಣ್ಯವ್ರೇನ್ರಿ, ನಿದ್ದೆ ಮಾಡೋದ್ರಾಗೂ ಕೂಡ ದೊಡ್ಡವರಲ್ಲ, ಉಣೋದ್ರಾಗೂ ಕೂಡ ದೊಡ್ಡವರಲ್ಲ. ಅಷ್ಟೇ ಯಾಕ ಬೇಡ, ಪ್ರಾಣಿಗಳ ಮಕ್ಕಳನ್ನ ಹಡ್ದಂಗೆ ಅಂದ ಮಕ್ಕಳನ್ನ ಹಡ್ಯೋದ್ರಾಗ ದೊಡ್ಡವ್ರೇನು ನಾವು. ಒಂದೊಂದು ಜೀವಿಗಳಿಂದ ಒಂದೊಂದು ಏಕಕಾಲಕ್ಕೆ ಅಂದ್ರೆ 100 ಏನ್ರಿ ಜೀವಿಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಅದು. ಆದ್ರೆ ಭಾಳ ಅದರಿಂದ ನಾವು ಮನುಷ್ಯರಾಗಿ 2 ಹಡ್ದಿವಿ ಎತ್ತಿಕೊಂಡು ಅವಳಿ ಜವಳಿ ಅಂತೀವಿ, 3 ಹಡ್ದಿದ್ದು ಕೇಳಿವಿ. ಮನೆಯಿಂದ ಕಲಬುರಗಿ ಒಳಗಿಂದ 5 ಮಕ್ಕಳನ್ನ ಹಡ್ದಿದ್ದು ಕೇಳಿವಿ ಹೊರತಾಗಿ 100 ಮಕ್ಕಳನ್ನ ಯಾರು ಹಡ್ದಾರ? ನಾವು ಮಕ್ಕಳನ್ನ ಹಡಿಯೋದ್ರೊಳಗೂ ಕೂಡ ನಾವು ದೊಡ್ಡ ಬರಲ್ಲ. ಎಲ್ಲ ಪ್ರಾಣಿಗಳಿಂದ ಸತ್ತಂಗಿಂದ ಸತ್ತು ಓದಿವಿ ಎತ್ತಿಕೊಂಡಂದ್ರೆ ಈ ಮನುಷ್ಯನ ಬದುಕಿಗೆ ಅರ್ಥ ಬರಂಗಿಲ್ಲ. ಯಾಕಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಹತ್ತಿಕೊಂಡ್ರೆ ನಾವು ಹೇಳಿವಿ ಎತ್ತಿಕೊಂಡಂದಾಗ ಆ ಶ್ರೇಷ್ಠತೆ ಬರಬೇಕಾದ್ರೆ ಒಂದು ಏನಾದ್ರೂ ಕೂಡ ಒಂದು ದೊಡ್ಡ ಕೆಲಸ ಮಾಡ್ಬೇಕಲ್ಲ. ಇವತ್ತು ನೀವೆಲ್ಲ ಬಸವಣ್ಣವ್ರನ್ನ ನೆನೆಸ್ತಿರಲ್ರಿ, ಬಸವಣ್ಣ ನೆನೆಸ್ತೀವಿ, ಅಕ್ಕಮಹಾದೇವಿ ನೆನೆಸ್ತೀವಿ, ಇವರೆಲ್ಲ ಶರಣರನ್ನೆಲ್ಲರೂ ಕೂಡ ನಾವು ನೆನೆಸ್ತೀವಲ್ಲ. ಯಾಕೆ ನೆನೆಸ್ತೀವಿ? ಅವರು ಕೂಡ ನಮ್ಮಂಗೆ ತಾಯಿ ಗರ್ಭದಿಂದ ಬಂದವರು. ಅವರೆಲ್ಲ ತಾಯಿ ಗರ್ಭದಿಂದ ಭೂಮಿಗಿಂದ ಬಂದಿರತಕ್ಕಂಥವ್ರು. ನಿಮ್ಮ ಹಾಗೆಯೇ ಅವರು ಕೂಡ ಮದುವೆ ಮಾಡ್ಕೊಂಡಿರ್ತಕ್ಕಂಥವ್ರು, ನಿಮ್ಮ ಹಾಗೆ ಅವರು ಕೂಡ ಮಕ್ಕಳು ನಡೆದಿರ್ತಕ್ಕಂಥವ್ರು, ನಿಮ್ಮ ಹಾಗೆಯೇ ಅವರು ಕೂಡ ಕಾಯಕವನ್ನು ಮಾಡಿರ್ತಕ್ಕಂಥವ್ರು. ಇಟ್ಟೆಲ್ಲ ನಿಮ್ಮ ತರನಾಗೇನು ಮಾಡಿದ್ರು ಕೂಡ ಇವತ್ತು ನಾವು ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಹೇಳಕತ್ತೀನಲ್ಲ ನೋಡ್ರಿ, ಅವಳು ಕೂಡ ನಿಮ್ಮ ಹಾಗೇನೆ ತಾಯಿ ಗರ್ಭದಿಂದ ಹುಟ್ಟಿ ಬಂದಿರತಕ್ಕಂಥವ್ಳು. ನಿಮ್ಮ ಹಾಗೇನಿಂದ ಅವಳು ಕೂಡ ಮದುವೆ ಮಾಡಿಕೊಂಡು ಏನ್ರಿ, ಅದು ನೀವೇನೋ ಚಲೋ ಗಂಡನ ನೋಡ್ಕೊಂಡು, ನೌಕರಿ ಮಾಡೋ ಗಂಡನ ನೋಡ್ಕೊಂಡು, ಏನ್ರಿ ರೂಪ ಇರ್ತಕ್ಕಂಥ ಗಂಡನ ನೋಡ್ಕೊಂಡು ನೀವು ಮದುವೆ ಮಾಡ್ಕೊಂಡ್ರ, ಆಕೆ ಮಲ್ಲಮ್ಮ ಹುಚ್ಚನಾಗಿರ್ತಕ್ಕಂಥ ಗಂಡನ ಮಾಡ್ಕೊಂಡು ಇವತ್ತು ಜಗತ್ತಿಗಂದ ದೇವರಾಗಿಂದ ಕುಂತಳಲ್ಲ. ಇದೇ ವ್ಯತ್ಯಾಸ ನಾವು ತಿಳ್ಕೊಬೇಕಾಗ್ಯದ ಏನ್ರಿ. ಆಕಿ ನಮ್ಮಂಗೆಂದ ಮದುವೆ ಮಾಡ್ಕೊಂಡು ಅತ್ತಿ ಕಾಟ ತಾಳ್ಕೊಂಡು ಏನೆಲ್ಲಾನು ಕೂಡ ಮಾಡಿ ಜಗತ್ತಿಗಂದ ದೇವರಲ್ಲೋ, ನಮಗೆ ಯಾರ್ದು ಕೂಡ ಕಾಟಿಲ್ಲ, ಏನೂ ಇಲ್ಲ, ನಾವ್ಯಾಕೆಂದ ದೇವರಾಗಲ್ಲಿ ಆಗೇವಿ. ಅದನ್ನ ಅರ್ಥ ಮಾಡ್ಕೋಬೇಕಿಲ್ರಿ. ಆ ಅರ್ಥ ಮಾಡ್ಕೊಳ್ಳೋದಕ್ಕಾಗಿನೇ ಇದು ಪುರಾಣ ತಗೊಂಡಿದ್ದೀವಿ. ಸುಮ್ಮನೆ ಟೈಮ್ ಪಾಸಿಗಲ್ಲ, ಸುಮ್ಮನೇನೋ ವರ್ಷಕ್ಕೆ ಒಂದು 11 ದಿವಸದಿಂದ ಟೈಮ್ ಪಾಸ್ ಅಂದ ಹಚ್ಚಿ ಏನ್ರಿ 4 ಮಂದಿಗೆ ಅಂದ ಕೂಡಿಸಿ ಇದು ಎಲ್ಲರೇ ಕೇಳಿ ಅಂದ ಬರೀ ಅಂದ ಮಲ್ಲಯ್ಯನ ಪ್ರಸಾದ